ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈಗಾಗಲೇ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು 7ನೇ ವೇತನ ಆಯೋಗ ಶಿಫಾರಸಿನಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಬಹುದಾದ ವೇತನ ರಚನೆ ಮತ್ತು ವೇತನದ ವ್ಯತ್ಯಾಸವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಬೋದಾಗಿರುತ್ತೆ ಅಂತಕ್ಕಂಥದ್ದು. 27,000 ವೇತನ ಶ್ರೇಣಿಯಿಂದ ಹಿಡಿದು 2,41,200 ಒಳಗಡೆ ಇರತಕ್ಕಂಥ ಸ್ಲ್ಯಾಬನ್ನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ ಮತ್ತು ಡಿ ದರ್ಜೆಯ ನೌಕರರ ವೇತನ ಹೆಚ್ಚಳದ ಮಾಹಿತಿಯನ್ನು ನಾನು ಈಗ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಸೊ ಯಾವ ರೀತಿ ವೇತನ ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ನೌಕರರಲ್ಲೂ ಇರ್ತಕ್ಕಂಥ ಒಂದು ಕುತೂಹಲ. ಭಾಳ ಸ್ಪಷ್ಟವಾಗಿ ಈಗಾಗಲೇ ಶಿಫಾರಸಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ನೋಡ್ತಾ ಹೋಗೋಣ. ದಿನಾಂಕ 1/7/2022 ಇದ್ದಂತೆ ನೌಕರರ ಮೂಲ ವೇತನ. ಪ್ರತಿಯೊಬ್ಬ ಸರ್ಕಾರಿ ನೌಕರನೂ ಕೂಡ ಈಗ ತಮ್ಮ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತೇಳಿ ತಾವು ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ಮೊದಲಿಗೆ 1/7/2022 ಇರ್ತಕ್ಕಂಥ, ಅಂದರೆ ಜುಲೈ 2022 ಇದ್ದಂಥ ಒಂದು ಮೂಲ ವೇತನವನ್ನು ಮೊದಲು ತಾವು ಗುರುತನ್ನು ಮಾಡ್ಕೋಬೇಕು ಅಥವಾ ಅದನ್ನು ಬರೆದುಕೊಳ್ತಕ್ಕಂಥದ್ದು. ನಂತರ ದಿನಾಂಕ 1/7/2022 ಇದ್ದಂಥ ತುಟ್ಟಿ ಭತ್ಯೆ ಶೇಕಡ ಎಷ್ಟಿದೆ ಅದನ್ನು ಕೂಡ ಲೆಕ್ಕಾಚಾರವನ್ನು ಮಾಡ್ಕೊಳ್ತಕ್ಕಂಥದ್ದು. ಮೂಲ ವೇತನದ ಮೇಲೆ ಶೇಕಡ 27.50% ಫಿಟ್ಮೆಂಟನ್ನು ಹಾಕ್ಕೊಳ್ತಕ್ಕಂಥದ್ದು. ನಂತರ ಒಟ್ಟು ಆ ಮೂರನ್ನು ಕೂಡ ನಾವು ಕೂಡಬೇಕಾಗುತ್ತೆ, ಸೇರಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು. ಉದಾಹರಣೆ, ಭಾಳ ಸಿಂಪಲ್ಲಾಗೆ ಒಬ್ಬ ನೌಕರನ 2022 17,000 ಅವನ ಮೂಲ ವೇತನ ಇತ್ತು ಅಂತೇಳಿದರೆ ಅಲ್ಲಿಗೆ 31% ಇದ್ದಂಥ ಏನು ತುಟ್ಟಿ ಭತ್ಯೆ ಸೇರಿ 5,270 ರೂಪಾಯಿ ತುಟ್ಟಿ ಭತ್ಯೆಯನ್ನು ಪಡಿತಾ ಇರ್ತಾನೆ ಆ ನೌಕರ. 27.5% ಫಿಟ್ಮೆಂಟನ್ನು ಆ ಮೂಲ ವೇತನಕ್ಕೆ ನೀಡಿದಂಥ ಸಂದರ್ಭದಲ್ಲಿ 4,675 ರೂಪಾಯಿ ಫಿಟ್ಮೆಂಟನ್ನು ಪಡಿತಾನೆ. ಆ ಮೂರನ್ನು ಕೂಡ ನಾವು ಕೂಡಿದಾಗ 26,945 ರೂಪಾಯಿಯನ್ನು ಅವನು ಪಡ್ಕೊಳ್ತಾ ಇರ್ತಾನೆ ಅಂತಕ್ಕಂಥದ್ದು. ನಂತರ 2020 ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಯಾವುದಕ್ಕೆ ನಿಗದಿಯಾಗುತ್ತಪ್ಪ ಅಂತೇಳಿದರೆ ಅದರ ಮುಂದಿನ ಒಂದು ಸಂವಾದಿಯನ್ನು ನಾವು ತೆಗೆದುಕೋಬೇಕಾಗುತ್ತೆ. ಅದು 27,900 ಬೇಸಿಕ್ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ 1/7/2022 17,000 ಮೂಲ ವೇತನವನ್ನು ಪಡಿತಕ್ಕಂಥ ಒಬ್ಬ ನೌಕರನ ಪರಿಷ್ಕೃತ ಮೂಲ ವೇತನ ಎಷ್ಟಾಗುತ್ತೆ ಅಂತೇಳಿದರೆ 27,900 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು. ದಿನಾಂಕ 1/1/2024 ಅಂದಾಜು ತುಟ್ಟಿ ಭತ್ಯೆ ಶೇಕಡ 8.5%. ಅಂದರೆ 1/1/2024 ನಮಗೆ ಸಿಗಬೇಕಾಗಿರ್ತಕ್ಕಂಥ ತುಟ್ಟಿ ಭತ್ಯೆ ಏನಿದೆ, ತುಟ್ಟಿ ಭತ್ಯೆಯ ವ್ಯತ್ಯಾಸ ಏನಿದೆ 8.5 ಅಂತಕ್ಕಂಥ ಏನು ತುಟ್ಟಿ ಭತ್ಯೆ ಇದೆ ಅದಕ್ಕೆ ನಾವು ಕ್ಯಾಲ್ಕುಲೇಷನ್ನ ಮಾಡಿದಾಗ 2,295 ರೂಪಾಯಿ ತುಟ್ಟಿ ಭತ್ಯೆಯನ್ನು ಪಡಿತಾನೆ. ಇನ್ನು ಪರಿಷ್ಕೃತ ಮನೆ ಬಾಡಿಗೆ ಭತ್ಯೆ 7.5%. ಸೊ ಅದನ್ನು 2,025 ರೂಪಾಯಿನ ಪಡೆಯೋದಕ್ಕೆ ಅರ್ಹನಾಗ್ತಾನೆ. ಇನ್ನು ಸಿ ಮತ್ತು ಡಿ ನೌಕರರಿಗೆ ಲಭ್ಯ ಇರತಕ್ಕಂಥ ಮೆಡಿಕಲ್ ಅಲೋಯನ್ಸ್ ಏನಿದೆ ಅದು 500 ರೂಪಾಯಿ ಆ ನೌಕರನಿಗೆ ಆ್ಯಡ್ ಆಗುತ್ತೆ ಅಂತಕ್ಕಂಥದ್ದು. ನಂತರ ಅವನು 7ನೇ ವೇತನ ಆಯೋಗದಂತೆ ದಿನಾಂಕ 1/1/2024 ಒಟ್ಟು ವೇತನ ಎಷ್ಟಾಗುತ್ತಪ್ಪ ಅಂತೇಳಿದರೆ 31,820 ರೂಪಾಯಿಯನ್ನು ಅವನು ಪಡ್ಕೊಳ್ಳೋದಕ್ಕೆ ಅರ್ಹನಾಗ್ತಾನೆ. ಇನ್ನು 6ನೇ ವೇತನ ಆಯೋಗದಲ್ಲಿ 1/1/2024 ಒಟ್ಟು ವೇತನ ಅವನು ಪಡಿತಿರ್ತಕ್ಕಂಥದ್ದು 25,785 ರೂಪಾಯಿ ಆಗುತ್ತೆ. ಹಾಗಾಗಿ ವೇತನದಲ್ಲಿ ಉಂಟಾಗ್ತಕ್ಕಂಥ ಹೆಚ್ಚಳ 6,035 ರೂಪಾಯಿ ವೇತನದ ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಒಂದು ಮಾದರಿ ಅಷ್ಟೇ. ಈ ಸ್ಲ್ಯಾಬಲ್ಲಿ ನಾವು ಸ್ಪಷ್ಟವಾಗಿ ನಾವು ನೌಕರದ ಸಂಘದವರು ಮಾಡಿರ್ತಕ್ಕಂಥ ಸ್ಲ್ಯಾಬನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಭಾಳಷ್ಟು ವೇತನ ಶ್ರೇಣಿಗಳು ಎಷ್ಟು ಹೆಚ್ಚಳ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಎಲ್ಲ ಒಂದು ವೇತನ ಶ್ರೇಣಿಗಳಿಗೆ ನೀಡಿರ್ತಕ್ಕಂಥದ್ದನ್ನು ನಾವು ಪರಿಗಣನೆಯನ್ನು ತೆಗೆದುಕೋಬೋದು. ಸೊ ಅದೇ ರೀತಿ ನಾವು ನಮ್ಮ ಒಂದು ಮೂಲ ವೇತನ ಎಷ್ಟಿದೆ ಆ ವೇತನಕ್ಕೆ ಶೇಕಡ 31% ಮತ್ತು ಶೇಕಡ 27.50% ಒಟ್ಟಾರೆಗೆ ಬರ್ತಕ್ಕಂಥ ಏನು ಅಮೌಂಟ್ ಇದೆ ಅದನ್ನು ಹತ್ತಿರದ ಸಂವಾದಿಯ ಹೊಸ ವೇತನ ಶ್ರೇಣಿಗೆ ತೆಗೆದುಕೊಂಡು
8.5ರಷ್ಟು DA, 7.5ರಷ್ಟು ಮನೆ ಬಾಡಿಗೆ ಮತ್ತು ಮೆಡಿಕಲ್ ಅಲವೆನ್ಸನ್ನು ನಾವು ಕ್ಯಾಲ್ಕುಲೇಷನ್ ಹಾಕಿದರೆ ನಾವು 1/1/2024ರಲ್ಲಿ ಈ ವೇತನವನ್ನು ಪಡಿತೀವಿ ಅಂತಕ್ಕಂಥದ್ದು. ಸೊ 1/8/2024ರಿಂದಲೇ ಎಫೆಕ್ಟಿವನ್ನು ಆರ್ಥಿಕ ಸೌಲಭ್ಯವನ್ನು ಕೊಡ್ತಾ ಇರೋದ್ರಿಂದ ನಾವು ಅದು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೌಕರ ಸಂಘದವರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಟ್ಟಾರೆಯಾಗಿ ನಮಗೆ DA ಎಷ್ಟು ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಇಲ್ಲಿ ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು. ಮತ್ತು ಇದೇ ಜುಲೈಯಿಂದ ನಮಗೆ DAನೂ ಕೂಡ ಅನೌನ್ಸ್ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಯಾವ ರೀತಿ ವೇತನ ಹೆಚ್ಚಳ ಆಗುತ್ತೆ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ತೆ.